ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮನೆಯಲ್ಲೇ ಮಾಡುವ ಕಾಲು ಸೂಪ್ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮಕ್ಕಳಿಗೆ, ಬಾಣಂತರಿಗೆಲ್ಲ ತುಂಬಾ ಒಳ್ಳೆಯದು. ನಾನು ಮೊದಲಿಗೆ ಒಂದು 3 ಇಂಚಷ್ಟು ಉದ್ದಷ್ಟು ಕುರಿ ಕಾಲನ್ನು ಕಟ್ ಮಾಡಿಸ್ಕೊಂಡು ತಂದಿದ್ದೀನಿ. ಒಂದು 12 ಪೀಸ್ ತೊಗೊಂಬಂದಿದ್ದೀನಿ. ಏಕೆಂದರೆ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಕುರಿ ಕಾಲು ಸ್ವಲ್ಪ ತಂಪು ಅಂತ ಅದನ್ನು ತಂದು ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು 3 ಲೀಟ್ರ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಕಾಲನ್ನು ಸೇರಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಒಂದು 10 ಎಲೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಸೋಂಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದಕ್ಕೆ ನಾನು 1 ಲೀಟ್ರ್ ನೀರು ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಚೊಂಬು ಬಂದು 1/2 ಲೀಟ್ರದ್ದು ಇದೆ. ಅದಕ್ಕೆ ನಾನು 2 ಚೊಂಬು ಹಾಕ್ಕೊಂಡ್ರೆ 1 ಲೀಟ್ರ್ ಲೆಕ್ಕ ಬರುತ್ತೆ. ಈಗ ನಾನು ಅದಕ್ಕೆ ಮುಚ್ಚಳ ಹಾಕಿ ನಾನು ವೆಯ್ಟ್ ಹಾಕ್ತಾಯಿದ್ದೀನಿ. ಇದನ್ನೊಂದು 5 ವಿಸಿಲ್ ಕೂಗಿಸ್ಕೋಬೇಕು ಕಾಲನ್ನ. ನೋಡಿ ಕೂಗಿಸ್ಕೊಂಡು ತಣ್ಣಗಾಯಿತು. ಈಗ ನಾನು ಮುಚ್ಚಳ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಅದರಲ್ಲಿರೋ ತುಪ್ಪ ಎಲ್ಲ, ಮೂಳೆಯಲ್ಲಿರೋ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಈ ರೀತಿ ನೀವು 15 ದಿನಕ್ಕೆ ತಿಂಗಳಿಗೊಂದು ಸಲ ಮಕ್ಳಿಗೆ ಮಾಡಿಕೊಡಿ. ತುಂಬಾ ಒಳ್ಳೆಯದು, ಮಕ್ಕಳಿಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ. ಈಗ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. 3 ಟೊಮೊಟೊ, ಒಂಚೂರು ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, 4 ಬೆಡಗೆ ಮೆಣಸಿನ್ಕಾಯಿ, 1/2 ಸ್ಪೂನ್ ಧನಿಯಾ, ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಸಣ್ಣ ಬಾಣಲಿ ಇಟ್ಕೊಂಡು ನಾನು ಅದು ಗ್ಯಾಸ್ ಅಂಟಿಸ್ಕೊಂಡು ಈಗ ಮಸಾಲೆ ಏನು ಇಟ್ಕೊಂಡಿದ್ದ ಪ್ಲೇಟಲ್ಲಿ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನು ಆಯಿಲ್ ಜಾಸ್ತಿ ಹಾಕ್ತಾಯಿಲ್ಲ, ಯಾಕಂದರೆ ಕಾಲಲ್ಲೇ ಆಯಿಲ್ ಇರೋದ್ರಿಂದ, ಅದರಿಂದಲೇ ತುಪ್ಪದ ಅಂಶ ಜಾಸ್ತಿ ಇರೋದ್ರಿಂದ ನಾನು ಬರೀ ಇಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಜೀರಿಗೆ, ಮೆಣಸು, ಧನಿಯಾ, ಬೆಳ್ಳುಳ್ಳಿ ಎಲ್ಲ ಸೇರಿರೋದ್ರಿಂದ ಮಕ್ಕಳಿಗೆ ನೆಗಡಿ, ಕೆಮ್ಮು, ಕಫ ಬರಲ್ಲ. ಅದಕ್ಕೆ ಇದನ್ನು ಆವಾಗವಾಗ ಮಾಡಿಕೊಡ್ತಾರೆ. ಈಗ ಒಂದು 3 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ನಾಟಿ ಟೊಮೊಟೊ ನಾನು ತೋರಿಸ್ನಲ್ಲ ಅದು. ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ಯಾಕಂದರೆ ಬೇಗ ಟೊಮೊಟೊ ಬೇಯುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂತು. ಈ ಥರ ಮಾಡಿಕೊಡಿ. ನಮಗೆಲ್ಲ ನಮ್ಮ ತಾಯಿಯವ್ರು ಮಾಡಿಕೊಡ್ತಾಯಿದ್ರು. ಈಗ ನಾನು ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮಾಡಿಕೊಡ್ತೀನಿ. ಯಾಕಂದರೆ ಇದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಸೊಪ್ಪು ಕುಡಿತಾರೆ. ಅದಕ್ಕೋಸ್ಕರ ನಾನು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಒಂಚೂರು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಹುರಿದು ತಣ್ಣಗಾಗಿರೋ ಮಸಾಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಬಾಣಲಿಗೆ ಒಂದು 4 ಸ್ಪೂನಷ್ಟು ನೀರು ಹಾಕ್ಕೊಂಡು ಹುರಿದಿರೋ ಬಾಣಲಿನೇ ಇಂದನೇ ತೆಗೆದು ಮತ್ತು ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ಅದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನುಣ್ಣಗಾಗಿದೆ, ತುಂಬ ನುಣ್ಣಗಾಗಿದೆ. ಇವಾಗ ನಾನು ಮೊದಲಿಗೆ 5 ವಿಸಿಲ್ ಹೊಡೆಸ್ಕೊಂಡಿರೋಂಥ ಕಾಲಿಗೆ ಈಗ ರುಬ್ಬಿರೋ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಸೇರಿಸ್ಕೊಳ್ಳಿ. ಕೆಲವ್ರಿಗೆ ಸ್ವಲ್ಪ ನೀರು ಬೇಕು ಅಂತಾರೆ, ಕೆಲವ್ರು ಗಟ್ಟಿಗೆ ಇರಬೇಕು ಅಂತಾರೆ. ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ರೂ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ರಸಮ್ ಥರ ಇರುತ್ತೆ. ಯಾಕಂದರೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ, ಟೊಮೊಟೊ ಹಾಕಿರೋದ್ರಿಂದ, ನಾಟಿ ಟೊಮೊಟೊ ಅನ್ನಕ್ಕೂ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಕಾಲು ಬಂದು ಸೈಡಲ್ಲಿ ಇಟ್ಕೊಂಡು ಮತ್ತು ಆ ರಸನ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ಮಸಾಲೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು, ಉಪ್ಪು ಹಾಕಿ ಈಗ ನಾನು ಮತ್ತೆ ಒಂದು 5 ವಿಸಿಲ್ ಹೊಡೆಸ್ಕೊತಾ ಇದ್ದೀನಿ. ಹೊಡೆಸ್ಕೊಂಡು ಈಗ ಮತ್ತೆ ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರ್ತದೆ. ಯಾಕಂದರೆ ನಾನು 5 ವಿಸಿಲ್ ಹಾಕ್ಸ್ಕೊಳಲ್ಲ, ಅದಕ್ಕೆ ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಚಿಕ್ಕ ಮಕ್ಕಳು ಕೂಡ ತಿನ್ಬೋದು. 3 ವಯಸ್ಸು ಮಕ್ಕಳಿಂದ ಹಿಡಿದು 60 ವರ್ಷ ಮುದುಕರವರೆಗೂ ತಿನ್ಬೋದು. ಅಷ್ಟು ಚೆನ್ನಾಗಿದೆ, ಅಷ್ಟು ಸಾಫ್ಟಾಗಿದೆ. ಈ ಥರನೇ ಬೇಯಿಸ್ಕೊಡ್ಬೇಕು, ಇಲ್ಲಾಂದರೆ ಬಾಣಂತಿರಿಗೆಲ್ಲ ಜೀರ್ಣ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ಈ ಥರ. ಯಾಕಂದರೆ ನಾಟಿ ಟೊಮೊಟೊ ಹಾಕಿರೋದ್ರಿಂದ ಜಾಸ್ತಿ ನಿಂಬೆಹಣ್ಣು ಹಾಕಿದ್ರೆ ಹುಳಿ ಬಂದುಬಿಡುತ್ತೆ. ಈಗ ಒಂದು ಸರ್ವ್ ಮಾಡ್ಕೊತಾ ಇದ್ದೀನಿ ಬೌಲಲ್ಲಿ. ನನ್ನ ಚಾನಲ್ನ ಮೊದಲನೇ ಸಲ ನೋಡೋರು ಮುತ್ತಮ್ಮ ಕಾರಣ ಚಾನಲ್ಲು ಎಲ್ಲ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರ ನೀವು ಆವಾಗವಾಗ ಮನೇಲಿ ಮಾಡ್ಕೊಂಡು ತಿನ್ನಿ. ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬೇಯಿಸಿದ್ದೀನಿ. ಇದು ಎಲ್ಲರೂ ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.